ಬಂದು ಬೆಂಬಲ ಕೊಟ್ಟಿದ್ದೀರಿ. ಈ ಥರದ ಕಾವೇರಿ ಹೋರಾಟ ಹಿಂದಿನ ಕೂಡ 2-3 ಸರಿ ಮಾಡಿದಿರಿ ಕೂಡ, ನಾವು ನೋಡಿದ್ದೀವಿ, ಜೊತೆ ಟ್ರಾವೆಲ್ ಮಾಡಿದ್ದೀವಿ. ಬಟ್ ಇವತ್ತಿನ ಪರಿಸ್ಥಿತಿ ಏನನ್ಸುತ್ತೆ? ಏನು ವಿಭಿನ್ನವೇನಲ್ಲ. ಪ್ರತಿಯೊಂದು ಸಲ ಬರ ಬಂದಾಗಲೂ ಕೂಡ ನಮ್ಮ ಡ್ಯಾಮ್ಗಳಲ್ಲಿ ನೀರು ಕಡಿಮೆ ಇದ್ದರೂ ಕೂಡ ಅವರ ಬೇಡಿಕೆಯನ್ನು ಬೇಡ್ತಕ್ಕಂಥದ್ದು, ರೈತರಿಗೆ ನಮ್ಮ ರೈತರಿಗೆ ಅಗತ್ಯ ಇರತಕ್ಕಂಥ ನೀರನ್ನು ಹರಿಸಲಿಕ್ಕೆ ನಾವುಗಳು ಕೊಡ್ಲಿಕ್ಕೆ ಸಾಧ್ಯವೇ ಆಗದೆ ಇರತಕ್ಕಂಥ ಕೈಯನ್ನು ಕಟ್ಟುವಂಥ ಆದೇಶಗಳು ಇವೆಲ್ಲವನ್ನು ಕೂಡ ನಾವು ನೋಡ್ಕೊತಲೇ ಬಂದಿದ್ದೀವಿ. ಬಟ್ ನೀವು ರಾಜಕಾರಣಿ ಆಗಿದ್ದಂಥವ್ರು, ನಿಮಗೂ ಕೂಡ ಗೊತ್ತು ಕಾವೇರಿ ಸಮಸ್ಯೆಗಳೇನು ಅಂತ. ಇತಿಹಾಸದಿಂದಲೂ ನೀವು ಇತಿಹಾಸ ಚರಿತ್ರೆಯನ್ನು ತಗೊಂಡಾಗಲೂ ಕೂಡ ಕಾವೇರಿ ಸಮಸ್ಯೆ ಅವತ್ತಿನಿಂದಲೂ ಇದೆ, ಇಲ್ಲ ಅಂತ ನಾವು ಹೇಳಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಾಗಲೂ ಕೂಡ ಇದೆ, ಮತ್ತು ಪ್ರಾಂತ್ಯಗಳಾಗಿ ಬ್ರಿಟಿಷರ ಆಳ್ವಿಕೆಯಲ್ಲೂ ಇದೆ. ಇವತ್ತಿಂದಲ್ಲ, ಇದು ಇದೆ. ಆದರೆ ಇವತ್ತಿಂದ ನಾವು ಮಾತಾಡಬೇಕು ಅಂದರೆ ಈ ಪರಿಹಾರವನ್ನು ಕಂಡುಹಿಡಿಯೋರು ಯಾರು? ಎರಡು ರಾಜ್ಯಗಳು ಪರಸ್ಪರ ತಮ್ಮ ಹಿತಾಸಕ್ತಿಯನ್ನು, ನಾಗರಿಕರ ಹಿತಾಸಕ್ತಿಯನ್ನು ಮತ್ತು ರೈತರ ಹಿತಾಸಕ್ತಿಯನ್ನು ಕಾಪಾಡಲೇಬೇಕಾಗತ್ತೆ. ಅದು ಬಿಡಲಿಲ್ಲ ಪ್ರಶ್ನೆ ಇಲ್ಲ. ಅದು ಒಂದು ರೈತರ ತನ್ನ ಜನಗಳ ಪರವಾಗಿ ನಿಲ್ಲಬೇಕಾಗತ್ತೆ. ಹಾಗೆ ಅವರು ನಿಲ್ತಾರೆ, ಇವರು ನಿಲ್ತಾರೆ. ಆದರೆ ಅಂತಾರಾಜ್ಯ ಸಮಸ್ಯೆ ಇದು. ಅಂತಾರಾಜ್ಯ ನದಿ ನೀರಿನ ಸಮಸ್ಯೆಗಳು ಬಂದಾಗೆಲ್ಲನೂ ಇದು ಬಿಗಡಾಯಿಸ್ತಿದೆ ಅಂದಾಗ, ಬಿಕ್ಕಟ್ಟು ಸೃಷ್ಟಿಯಾಗ್ತಿದೆ ಅಂದಾಗ, ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂದಾಗ ಕೇಂದ್ರ ಅಥವಾ ಪ್ರಾಧಿಕಾರ ತಜ್ಞರು ಎಲ್ಲರೂ ಇರ್ತಾರೆ. ಅವರೆಲ್ಲ ಬರಬೇಕು. ಅವರೆಲ್ಲ ಬಂದು ವಾಸ್ತವತೆಯನ್ನು ಅಧ್ಯಯನ ಮಾಡಿ, ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿ, ಎಲ್ಲರನ್ನು ಕರ್ಕೊಂಡು ಇದರ ಪರಿಹಾರಗಳನ್ನು ಕೊಡ್ತಾ ಹೋಗಬೇಕಾಗತ್ತೆ. ಅದು ಒಂದು ಏಕಮುಖವಾಗಿ ಇರಬಾರ್ದು. ನೋಡಿ, ಚಿತ್ರೋದ್ಯಮ ಅಂದರೆ ಕಥೆಗಳು ಅಂತಲ್ಲ. ಚಿತ್ರೋದ್ಯಮ ಅಂತಕ್ಕಂಥದ್ದು ಒಂದು ನಾಡಿನಲ್ಲಿ ಇರ್ತಕ್ಕಂತಹ ಒಂದು ಉದ್ಯಮ. ಆ ಚಿತ್ರೋದ್ಯಮ ನಾಡಿನ ಜನತೆಯಿಂದ ಉಳಿದಿರ್ತಕ್ಕಂಥದ್ದು. ಸೊ ಹಾಗಾಗಿ ಚಿತ್ರೋದ್ಯಮ ತನ್ನ ಕರ್ತವ್ಯ, ಯಾಕಂದ್ರೆ ಅವರು ಕೊಟ್ಟ ಹಣದಿಂದ ನಾವುಗಳೆಲ್ಲರೂ ಕೂಡ ಉದ್ಯಮವನ್ನು ಮಾಡ್ತಕ್ಕಂಥದ್ದು. ಇವರು ಹಣ ಹಾಕಿರ್ಬೋದು, ಅದೇ ನಾಡಿನ ಜನ ನೋಡದೇ ಇದ್ದರೆ ಹೇಗೆ ಸಿಗತ್ತೆ? ಸಿನಿಮಾ ನೋಡದೇ ಇದ್ದರೆ, ಸೀರಿಯಲ್ಗಳನ್ನ ನೋಡದೇ ಇದ್ದರೆ ಹೇಗೆ ಅದು ಆಗುತ್ತೆ? ಅದರಿಂದ ಇಲ್ಲಿ ಸಬ್ಜೆಕ್ಟ್ ಅನ್ನೋದಲ್ಲ, ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸಬ್ಜೆಕ್ಟ್, ನಮ್ಮ ರಿಯಲ್ ಸಬ್ಜೆಕ್ಟ್ ರೈತರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ, ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಅದರಿಂದ ಬಿಡಬಾರ್ದು, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇವೆರಡೂ ಕೂಡ ಮುಖ್ಯವಾಗಿದೆ.